ನೋಡಿ, ಲಿವ್ ಇನ್ ರಿಲೇಷನ್ಶಿಪ್ಪಿಂದ ನಮ್ಮ ಕರ್ಮಗಳು ಹಾಳಾಗುತ್ತೆ. ಯಾಕಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಸನಾತನದಲ್ಲಿ ಈ ಹೆಣ್ಣು ಗಂಡು ಸೇರೋದನ್ನು ನಾವು ಲೈಕ್ ಮಾಡೋದಿಲ್ಲ. ಯೂಶ್ವಲ್ ಆಗಿ ನಮ್ಮ ಸಂಪ್ರದಾಯದ ಪ್ರಕಾರ ಒಂದು ಹುಡುಗ ಹುಡುಗಿ ಒಂದು ಮದುವೆ ಆದಮೇಲೆ ಅವ್ರು ಒಟ್ಟಿಗೆ ಇರೋದಂತ ನಾವು ನಮ್ಮ ಧರ್ಮ ಹೇಳುತ್ತೆ, ಶಾಸ್ತ್ರ ಕೂಡ ಹೇಳುತ್ತೆ. ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮಗೆ. ಈ ಮದುವೆ ಆಗುವಾಗ ನಾವು ಮುಹೂರ್ತ ನೋಡ್ತೀವಿ, ತಾರಾಬಲ ನೋಡ್ತೀವಿ. ಅದಾದ ನಂತರ ಆ ಜಾತಕದ ದವರಿಗೆ ಇಬ್ಬರಿಗೂ ಗುರುಬಲ ಇದೆ ಇಲ್ಲ ಅಂತ ನೋಡ್ತೀವಿ. ಅದರ ಜೊತೆಗೆ ಆ ಸಮಯದಲ್ಲಿ ಗುರು ಅಸ್ತಂಗತನಾಗಿದ್ದಾನೋ, ಗುರು ವಕ್ರಿಯನಾಗಿದ್ದಾನೋ, ಇದೆಲ್ಲವೂ ಶಾಸ್ತ್ರದ ಮುಖಾಂತರ ನಾವು ತಿಳ್ಕೊಂಡು ಅದನ್ನು ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ತೀವಿ. ಇದಕ್ಕೇನಪ್ಪ ಅಂತಂದರೆ ಇದಕ್ಕೆ ಒಂದು ಕಟ್ಟುಪಾಡು ಇರ್ತದೆ. ಒಂದೇನಂತಂದರೆ, ಈಗ ಮದುವೆ ಅಂತಂದರೆ ನಿಮಗೂ ಗೊತ್ತು, ಒಂದು ರೆಸ್ಪಾನ್ಸಿಬಿಲಿಟಿ ಆಗ್ತದೆ ಮತ್ತು ಒಂದು ಸೋಷಲ್ ನಾರ್ಮ್ಸ್ ಇರುತ್ತೆ. ಅದಾದ ನಂತರ ಅವರಿಗೆ ಆದಂತಹ ಒಂದು ರೂಲ್ಸ್ ಇರುತ್ತೆ. ಈ ಲಿವ್ ಇನ್ ರಿಲೇಷನ್ಶಿಪ್ಪು ಇದು ಯಾವುದೇ ಬೌಂಡ್ರಿ ಇರಲಾರ್ದೆ ಇಬ್ಬರನ್ನ ಬಿಡೋದಾಗ್ತದೆ. ಇಲ್ಲಿ ಹುಡುಗ ಮತ್ತು ಹುಡುಗಿ ಇಬ್ಬರು ಮೆಚೂರ್ಡ್ ಇತ್ತಂದರೆ ಅದು ಏನೂ ಕಂಡು ಬರೋದಿಲ್ಲ. ಇಲ್ಲಪ್ಪ ಅಂತಂದರೆ ಅದು ಸಮಸ್ಯೆಗಳಾಗಿ ಬ್ರೇಕಪ್ ಆಗೋದೆ.